ಎಲ್ಲರಿಗೂ ಮತ್ತೊಮ್ಮೆ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯೊಳಗೆ ನಾನು ಮುಖ್ಯವಾಗಿ ಈ 6ನೇ ತರಗತಿ ಪ್ರವೇಶ ಪರೀಕ್ಷೆ ಅಂತಂದರೆ ಮುರಾರ್ಜಿ, ಆದರ್ಶ, ನವೋದಯ, ಅಲ್ಪಸಂಖ್ಯಾತರ ಮತ್ತು ಏಕಲವ್ಯ ಮಾದರಿ ಶಾಲೆಯ ಪ್ರವೇಶಾತಿಗಳಿಗಾಗಿ ನಡೆಸ್ತಕ್ಕಂಥ ಪರೀಕ್ಷೆಗಳಿಗಾಗಿ ನಾನೊಂದು ಈ ಒಂದು ವಿಶೇಷ ತರಗತಿಯನ್ನು ಮಾಡಲಿದ್ದೇನೆ. ಇದು 5ನೇ ತರಗತಿಯಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಹಾಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸತಕ್ಕಂಥ ಸ್ಪರ್ಧಾರ್ಥಿಗಳಿಗಾಗಿ ಒಂದು ವಿಶೇಷ ತರಗತಿಯಾಗಲಿದೆ. ಈ ಪಕ್ಷಿ ನೋಟ ಅಂತಂತಂದರೆ ಇಡಿಯಾಗಿ ಭಾರತ ಅಂತಂದ್ರೆ 28 ರಾಜ್ಯಗಳನ್ನು ಒಳಗೊಂಡೈತಿ. ಅದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಪಕ್ಷಿ ನೋಟ ಅಂದರೆ ಈ ಪ್ರಶ್ನೆ ರೂಪದೊಳಗೆ ನಾವು ಒಂದು ಭಾರತದ ಪಕ್ಷಿ ನೋಟ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಕೊಡ್ತೀನಿ. ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ, ಸೊ ಮೊದಲಿಗೆ ಬಂದುಬಿಟ್ಟು ನಮ್ಮ ದೇಶ ಯಾವುದು ಅಂತಂದೇಳಿ ಇಲ್ಲಿ ಪ್ರಶ್ನೆ ಐತ್ರಿ. ಸೊ ನಮ್ಮ ದೇಶ ಯಾವುದು ಅಂತಂತಂದರೆ ಯಾವುದು ಹೇಳ್ರಿ? ನಮ್ಮ ದೇಶ ಭಾರತ. ಏನು ಸರ್ ನಮ್ಗೆ ಅಷ್ಟು ಗೊತ್ತಿಲ್ವಾ, ನಮ್ಮ ದೇಶ ಯಾವುದು ಅಂತ ಕೇಳ್ತಾರ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇವತ್ತಿನ ಒಂದರಿಂದ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇನ್ನೂ ಸಹ ಅದರ ಒಂದು ಪರಿಕಲ್ಪನೆಯೇ ಇಲ್ಲ, ಭಾರತ ಅನ್ನೋ ಪರಿಕಲ್ಪನೆ ಇಲ್ಲ. ಸುಮಾರು ಬಾರಿ ಮಕ್ಕಳಿಗೆ ನಾನು ಒಂದು ಟೆಸ್ಟ್ ಮಾಡೋ ಸಲುವಾಗಿ ನಾನು ಕೇಳ್ತಾ ಇರ್ತೀನಿ. ಸೊ ನಮ್ಮ ದೇಶ ಯಾವುದು ಅಂದರೆ, ಮೊನ್ನೆ ಒಂದು ಹುಡುಗಿನ ಕೇಳಿದ್ದು ನಾನು, ನಮ್ಮ ದೇಶ ಯಾವುದಂದ್ರೆ ಗೊತ್ತೇ ಇಲ್ಲ ಈಗ. ಸೊ ಅಂಥ ಒಂದು ವಾತಾವರಣ ಐತೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಬೇಸಿಕ್ಕಿಂತ ಎಲ್ಲವನ್ನು ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾದರೆ ನಮ್ಮ ದೇಶ ಯಾವುದು ಅಂತಂದರೆ ನಮ್ಮ ದೇಶ ಭಾರತ. ಇದನ್ನು ಮನನ ಮಾಡಿಕೊಡ್ರಿ ಸ್ನೇಹಿತರೆ. ಇನ್ನು ಅದೇ ರೀತಿ ಮುಂದುವರೆದು ಈ ಭಾರತದ ರಾಜಧಾನಿ ಯಾವುದು ಅಂತಂದೇಳಿ ನೋಡಿದಾಗ ಭಾರತದ ರಾಜಧಾನಿ ಯಾವುದು ಅಂತಂದರೆ ಅದು ದೆಹಲಿ. ಸೊ ಅಲ್ಲಿ ಏನು ಮಾಡಿರ್ತಾನೆ ರೀ, ಆಪ್ಷನ್ ಕೊಟ್ಟಿರ್ತಾನೆ ರೀ. ಈ ಒಂದು ನವೋದಯ, ಮುರಾರ್ಜಿ, ಆದರ್ಶ ಒಂದು ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಏನು ಮಾಡಿರ್ತಾನೆ ರೀ, ಆಪ್ಷನ್ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ? ಮುಂಬೈ, ಕಲ್ಕತ್ತಾ, ದೆಹಲಿ, ನವದೆಹಲಿ ಅಂತಂದು ಹೇಳಿ 4 ಆಪ್ಷನ್ ಕೊಟ್ಬಿಟ್ಟಿರ್ತಾನೆ. ಸೊ ಅವಾಗ ಏನು ಮಾಡಕ್ರಿ, ನಿಮ್ಗೆ ಕನ್ಫ್ಯೂಷನ್ ಇಡ್ಸೋಕೆ ಆ ಥರ ಪ್ರಶ್ನೆಯೇ ಕೇಳಿರ್ತಾನೆ ರೀ. ಮತ್ತು ಅಲ್ಲಿ ಅದೇ ಥರನಾಗಿ ಉತ್ತರಗಳನ್ನು ನೀವು ಕೊಟ್ಟಿರ್ತಾನೆ. ಸೊ ನೀವು ಏನು ಮಾಡ್ಬೇಕ್ರಿ, ಅಲ್ಲಿ ದೆಹಲಿ ಅಂತಂದೇಳಿ ಟಿಕ್ ಮಾಡಬೇಕಾಗುತ್ತೆ ರೀ. ಇನ್ನು ಅದೇ ರೀತಿಯಾಗಿ 3ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ಅಂತ ಕೇಳ್ಯಾರ. ಸೊ ಭಾರತದ ರಾಷ್ಟ್ರೀಯ ಲಾಂಛನ ಯಾವುದಂದರೆ 4 ಮುಖದ ಸಿಂಹ ಅಂತಂದೇಳಿ ನೀವು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇನ್ನು ಮುಂದುವರೆದು 4ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಅಂತ ಕೇಳ್ಯಾರ. ಸೊ ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಹಾಗಾದರೆ ಜನಗಣ ಮನ ಅಧಿನಾಯಕ ಜಯ ಹೇ ಅಂತೈತಲ್ಲ. ಸೊ ಇದು ರಾಷ್ಟ್ರಗೀತೆ ಆಗಿರ್ತೀರಿ. ಇದನ್ನು ಬರೆದವರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಅಂತಕ್ಕಂಥದ್ದು. ಸೊ ಅರ್ಥ ಆಯ್ತಾರೆ. ನೆಕ್ಸ್ಟ್ ಹಾಗಾದ್ರೆ 5ನೇ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳ್ಯಾರ. ಸೊ ಇದು ಮುರಾರ್ಜಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ನೋಡ್ರಿ. ಇದು ಮುರಾರ್ಜಿ ಎಕ್ಸಾಮ್ ರೀ, ಮೊನ್ನೆ 2025ರಾಗ ರೀಸೆಂಟಾಗಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ರೀ. ಇದು ಯಾವುದ್ರಿ? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದ್ರಿ? ಹುಲಿ. ಇನ್ನು ಅದೇ ರೀತಿಯಾಗಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತಂದು ಹೇಳ್ತಾಗ ಸೊ ನವಿಲು. ನೀವು ಕನ್ಫ್ಯೂಸ್ ಆಗುತ್ತೆ ನೋಡ್ರಿ, ಭಾರತದ್ದು ಬೇರೆ, ಕರ್ನಾಟಕ ರಾಜ್ಯದ್ದು ರಾಜ್ಯ ಪ್ರಾಣಿ ಬೇರೆ, ರಾಜ್ಯ ಪಕ್ಷಿ ಬೇರೆ, ನಾಡಗೀತೆ ಬೇರೆ. ಸೊ ಎಲ್ಲ ಕನ್ಫ್ಯೂಸ್ ಆಗ್ತಾವ್ರಿ. ನೀವು ಏನು ಮಾಡ್ಬೇಕ್ರಿ, ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಹೋಗಿರ್ಬೇಕಾಗತ್ತೆ. ಸೊ ಹಾಗಾದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಂದರೆ ಅದು ನವಿಲು ಅಂತೇಳಿ. ಇನ್ನು ಮುಂದುವರೆದು 7ನೇ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಕೇಳ್ಯಾರ. ಸೊ ಇದು ಸುಮಾರು ಬಾರಿ ಪರೀಕ್ಷೆ ಒಳಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ನೋಡ್ರಿ, ಇವು ಏನು ಅದಾವಲ್ಲ
ಒಂದು 25ರಿಂದ 24 ಅಥವಾ 25 ಪ್ರಶ್ನೆಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ರೀ. ಸೊ ಈ 25 ಪ್ರಶ್ನೆ ಒಳಗೆ ಕನಿಷ್ಠ ಆದರೂ ಒಂದು 3 ಅಥವಾ 4 ಪ್ರಶ್ನೆಗಳು ಬಂದಿರ್ತಾರೆ. ಕನಿಷ್ಠ ಅಂತ ಏನು ರೀ, ನಾನು ಗರಿಷ್ಠ ಅಂತ ಏನಿಲ್ಲ, ಕನಿಷ್ಠ ಒಂದು 4 ಪ್ರಶ್ನೆಗಳು ಬಂದಿರ್ತವೆ ನೋಡಿ, ಅದ್ರಾಗೇನು ಎರಡು ಮಾತಿಲ್ಲ. ಸೊ ಹಾಗಾಗಿ ನೀವು ನೋಟ್ಸ್ ಮಾಡ್ಕೊಳ್ರಿ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದಂದರೆ ಡಾಲ್ಫಿನ್ ಅಂತೇಳಿ. ಇನ್ನು ಅದೇ ರೀತಿಯಾಗಿ 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂತ ಕೇಳಿದ್ರೆ, ಸೊ ಹಾಗಾದರೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ರೀ? ಕಮಲ, ಲೋಟಸ್ ಅಂತಂದೇಳಿ ಕರೀತಾರೆ. ಇನ್ನು ಅದೇ ರೀತಿಯಾಗಿ ಭಾರತದ ರಾಷ್ಟ್ರೀಯ ಮರ ಯಾವುದು ಅಂತ ಕೇಳಿ ನೋಡ್ರಿ, 9ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು ಅಂತ ಕೇಳಿದ್ರೆ, ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೊ ಆಲದ ಮರ. ಹಾಗಾದರೆ ಆಲದ ಮರ ಅಂತಕ್ಕಂಥದ್ದು ರಾಷ್ಟ್ರೀಯ ಮರವಾಗಿದೆ. ಇನ್ನು ಅದೇ ರೀತಿಯಾಗಿ 10ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳ್ಯಾರ ನೋಡ್ರಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳ್ಯಾರ, ಯಾವುದು ರೀ? ಹಾಕಿ ಏನೈತಿ ರೀ ಭಾರತದ ರಾಷ್ಟ್ರೀಯ ಕ್ರೀಡೆ ಆಗಿದೆ. ಸೊ ಈ ಒಂದು 10 ಪ್ರಶ್ನೆಯೊಳಗೆ ಕನಿಷ್ಠ ಒಂದು ಅಥವಾ 2 ಪ್ರಶ್ನೆಗಳು ಪಕ್ಕ ಬರ್ತಾವೆ. ಅದನ್ನು ಏನು ಮಾಡಿರಿ, ನೀವು ಮಕ್ಕಳಾಗ ನೋಟ್ಸ್ ಮಾಡಿಕೊಡ್ರಿ ನೋಡ್ತಕ್ಕಂಥವ್ರು ಪೇರೆಂಟ್ಸ್. ಇನ್ನು ಮುಂದುವರೆದು 11ನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳ್ಯಾರ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಅಂದರೆ ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣು ಆಗಿದೆ. ಇನ್ನು ಅದೇ ರೀತಿಯಾಗಿ 12ನೇ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜವು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? ಭಾರತದ ರಾಷ್ಟ್ರಧ್ವಜವು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ ಅಂತ ಕೇಳ್ಯಾರಿ. ಸೊ ಹಾಗಾದರೆ ಇದು 3 ಬಣ್ಣಗಳನ್ನು ಒಳಗೊಂಡಿದೆ. ತ್ರಿವರ್ಣ ಧ್ವಜವಾಗಿದೆ. ಭಾರತದ ಏನಾಗೈತಿ? ತ್ರಿವರ್ಣ ಧ್ವಜವಾಗಿದೆ. ಅದೇ ರೀತಿಯಾಗಿ 13ನೇ ಪ್ರಶ್ನೆ, ಭಾರತದ ಧ್ವಜದ ತ್ರಿವರ್ಣ ಬಣ್ಣಗಳಂದ ಯಾವುವು? ನೋಡ್ರಿ, ಇಲ್ಲಿ ಭಾರತ 3 ಬಣ್ಣಗಳನ್ನು ಒಳಗೊಂಡೈತೆ, ಅದು ಭಾರತದ ರಾಷ್ಟ್ರಧ್ವಜ. ಹಾಗಾದ್ರೆ ಆ 3 ಬಣ್ಣ ಯಾವುದು ಅಂತಂದು ಕೇಳ್ಯಾರ ಇಲ್ಲಿ. ಒಂದನೇದು ಕೇಸರಿ, ಬಿಳಿ, ಹಸಿರು ಅಂತಕ್ಕಂಥದ್ದು. ಕೇಸರಿ, ಬಿಳಿ, ಹಸಿರು ಇವು 3 ಏನಾಗಿರ್ತವೆ ರೀ? ಭಾರತದ ರಾಷ್ಟ್ರಧ್ವಜದ ತ್ರಿವರ್ಣ ಬಣ್ಣಗಳು ಆಗಿರ್ತವು. ಇನ್ನು ಮುಂದುವರೆದು 14ನೇ ಪ್ರಶ್ನೆ ನೋಡೋಣ. ಭಾರತದ ಬಾವುಟದಲ್ಲಿರುವ ಚಕ್ರ ಯಾವುದು ಮತ್ತು ಎಷ್ಟು ಕಡ್ಡಿಗಳನ್ನು ಹೊಂದಿದೆ ಅಂತ ಕೇಳ್ಯಾರ. ಸೊ ಭಾರತದಲ್ಲಿರುವ ಅಥವಾ ಭಾರತದ ಬಾವುಟದಲ್ಲಿರುವ ಚಕ್ರ ಯಾವುದು ಮತ್ತು ಎಷ್ಟು ಕಡ್ಡಿಗಳನ್ನು ಹೊಂದಿದೆ ಅಂತ ಕೇಳ್ಯಾರ. ಸೊ ಬಾವುಟದಲ್ಲಿರ್ತಕ್ಕಂಥದ್ದು ಅಶೋಕ ಚಕ್ರ ರೀ. ಸೊ ಅದು ನೀಲಿ ಬಣ್ಣದೊಳಗೆ ಇರ್ತೈತಿ. 24 ಕಡ್ಡಿಗಳನ್ನು ಒಳಗೊಂಡಿರ್ತೈತೆ. ಯಾವುದು? ಭಾರತದ ರಾಷ್ಟ್ರ ಬಾವುಟ ಅಂತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ ನೋಡೋಣ. ಪ್ರಪಂಚದಲ್ಲಿ ಭಾರತವು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನವನ್ನು ಒಳಗೊಂಡಿದೆ ಅಂತ ಕೇಳ್ಯಾರ. ಅಂದ್ರೆ ಭೌಗೋಳಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ ಪ್ರಪಂಚದೊಳಗೆ ಅಂತ ಕೇಳಿದಾಗ, ಸೊ ಇದಕ್ಕೆ ಉತ್ತರ ಏನಾಗುತ್ತಪ್ಪ ಅಂತಂದರೆ, ಭಾರತವು ಭೌಗೋಳಿಕ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಭಾರತ 7ನೇ ಸ್ಥಾನದಲ್ಲಿದೆ. ಇನ್ನು 16ನೇ ಪ್ರಶ್ನೆ, ಭಾರತವು ಯಾವ ಖಂಡದಲ್ಲಿದೆ ಅಂತ ಕೇಳ್ಯಾರ. ಭಾರತ ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಒಟ್ಟು 7 ಖಂಡಗಳು ರೀ. ಒಟ್ಟು 7 ಖಂಡ. ಅದರೊಳಗೆ ಏಷ್ಯಾ ಖಂಡ ನೋಡ್ರಿ, ಅತಿ ದೊಡ್ಡ ಖಂಡ. ಏಷ್ಯಾ ಖಂಡ ಏನೈತ್ರಿ ಅತಿ ದೊಡ್ಡ ಖಂಡ. ಅಂಟಾರ್ಟಿಕಾ ಖಂಡ ಅಥವಾ ಆಸ್ಟ್ರೇಲಿಯಾ ಖಂಡ ಏನೈತ್ರಿ ಅದು ಅತಿ ಚಿಕ್ಕ ಖಂಡ ಆಗಿರ್ತದೆ ರೀ. ಏಷ್ಯಾ ಖಂಡ ದೊಡ್ಡ ಖಂಡ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಅಂತೀವಿ. ಹಾಗಾದ್ರೆ ಭಾರತ ಏಷ್ಯಾ ಖಂಡದಲ್ಲಿದೆ ಅಂತೇಳಿ. ಇನ್ನು ಮುಂದುವರಿದು, ಭಾರತವು ಎಂತಹ ರಾಷ್ಟ್ರವಾಗಿದೆ? ನೋಡ್ರಿ, ಮೊರಾರ್ಜಿ ಎಕ್ಸಾಮ್ ಒಳಗೆ ಬಂದಿರತಕ್ಕಂಥ ಪ್ರಶ್ನೆ ಇದು. 2025 ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತವು ಎಂತಹ ರಾಷ್ಟ್ರವಾಗಿದೆ? ಇದು ಪರ್ಯಾಯ ದ್ವೀಪವಾಗಿದೆ. ಪರ್ಯಾಯ ದ್ವೀಪ ರಾಷ್ಟ್ರವಾಗಿದೆ. ಪರ್ಯಾಯ ಅಂತಂದರೆ ನೋಡ್ರಿ, ಏನಾಗುತ್ತೆ, 3 ಕಡೆಯಿಂದ ನೀರು ಇರ್ತೈತೆ ರೀ, ಒಂದು ಕಡೆ ಭೂಮಿ ಇರ್ತೈತೆ. ಅದಕ್ಕೆ ಪರ್ಯಾಯ ದ್ವೀಪ ಅಂತಂದೇಳಿ ಕರೀತಾರೆ. ಹಾಗಾಗಿ ಭಾರತ ಪರ್ಯಾಯ ದ್ವೀಪವಾಗಿದೆ. ಇನ್ನು ಮುಂದುವರೆದು 18ನೇ ಪ್ರಶ್ನೆ, ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕೇಳ್ಯಾರ. ನೋಡ್ರಿ, ಮುಂದುವರೆದು ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕೇಳ್ಯಾರ.
ಇದು ದಕ್ಷಿಣ ಭಾಗದಲ್ಲಿದೆ. ಭಾರತವು ದಕ್ಷಿಣ ಭಾಗದಲ್ಲಿದೆ ಅಂತೇಳಿ. ಇನ್ನು ಅದೇ ರೀತಿಯಾಗಿ 19ನೇ ಪ್ರಶ್ನೆ ನೋಡೋಣ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳ್ಯಾರ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ಯಾರ. ಇಲ್ಲಿ ಮೌಂಟ್ ಗಾಡ್ವಿನ್ ಅಥವಾ K2 ಅಂತಕ್ಕಂಥದ್ದು ಏನೈತ್ರಿ, ಇದು ಅತ್ಯಂತ ಎತ್ತರವಾದ ಶಿಖರ ಆಗ್ತೀರಿ. ಪ್ರಪಂಚದೊಳಗೆ ಅಂತಂದ್ರೆ ಮೌಂಟ್ ಎವರೆಸ್ಟ್ ನೋಡ್ರಿ. ಪ್ರಪಂಚದಲ್ಲಿ ಅತಿ ದೊಡ್ಡ ಶಿಖರ ಯಾವುದು ಅಂತ ಕೇಳಿದ್ರೆ, ಅಥವಾ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಭಾರತದೊಳಗೆ ಬಂದ್ರೆ ಮೌಂಟ್ ಗಾಡ್ವಿನ್ ಅಥವಾ K2 ಪರ್ವತ ಅಂತಕ್ಕಂಥದ್ದು ತಿಳ್ಕೊಬೇಕು. ಇನ್ನು ಅದೇ ರೀತಿಯಾಗಿ 20ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳ್ಯಾರ ನೋಡ್ರಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳ್ಯಾರ. ಮೇಘಾಲಯದ ಮೌಸಿನ್ರಾಮ್ ಚಿರಪುಂಜಿ ಅಂತಕ್ಕಂಥದ್ದು ಏನಾಗುತ್ತೆ ರೀ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 21ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅತಿ ಕಡಿಮೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿ. ಸೊ ಬೀಳುವ ಆಗೈತ್ರಿ, ಅದು ಬಿಡುವ ಆಗೈತಿ. ಬೀಳುವ ಪ್ರದೇಶ ಯಾವುದು ಅಂತ ಕೇಳ್ಯಾರೆ. ಅದು ಜೈಸಲ್ಮೇರ್ ಜಿಲ್ಲೆಯ ರೋಯ್ಲಿ ಅಂತಕ್ಕಂಥದ್ದು ಏನಾಗುತ್ತೆ ರೀ, ಇಲ್ಲಿ ಅತಿ ಕಡಿಮೆ ಬೀಳುವ ಪ್ರದೇಶ ಆಗುತ್ತೆ ರೀ. ಇನ್ನು ಅದೇ ರೀತಿಯಾಗಿ 22ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ. ಇದಕ್ಕೆ ಉತ್ತರ. ಇನ್ನು ಅದೇ ರೀತಿಯಾಗಿ 23ನೇ ಪ್ರಶ್ನೆ ನೋಡೋಣ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಭಾರತದೊಳಗೆ ಅತಿ ಕಡಿಮೆ, ಅತಿ ಹೆಚ್ಚು ಅಂದ್ರೆ ಉತ್ತರ ಪ್ರದೇಶ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಂದ್ರೆ ಗೋವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇವು. 6ನೇ ತರಗತಿ ಪ್ರವೇಶ ಪಡೆಯಲು ಬಯಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ, ನವೋದಯ, ಆದರ್ಶ, ಅಲ್ಪಸಂಖ್ಯಾತರ ಮತ್ತು ಇನ್ನಿತರ ವಸತಿ ಶಾಲೆಗಳ ನೇಮಕಾತಿ ಪ್ರವೇಶ ಪರೀಕ್ಷೆಗೆ ಅತಿ ಉಪಯುಕ್ತ ಮಾಹಿತಿ ಆಗಿರ್ತವ್ರಿ ಇದು. ಇನ್ನು ಅದೇ ರೀತಿಯಾಗಿ 24ನೇ ಪ್ರಶ್ನೆ ನೋಡೋಣ. ಭಾರತದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದನ್ನು ಕೇಳ್ಯಾರ. ಸೊ ಇಲ್ಲಿ ಜನಸಂಖ್ಯೆ ಒಳಗೆ ಉತ್ತರ ಪ್ರದೇಶ ಆತ್ರಿ, ಅತಿ ಕಡಿಮೆ ಅಂತಂದ್ರೆ ಗೋವಾ ಆತ್ರಿ. ಹಾಗಾದ್ರೆ ವಿಸ್ತೀರ್ಣದಾಗ ದೊಡ್ಡದ ರಾಜ್ಯ ಯಾವುದಂದ್ರೆ ರಾಜಸ್ಥಾನ ಅಂತಕ್ಕಂಥದ್ದು ಇಲ್ಲಿ ಅತಿ ದೊಡ್ಡ ರಾಜ್ಯ ಆಗುತ್ತೆ. ಸೊ ಇವಿಷ್ಟು ಏನಾಗಿತ್ತು ರೀ ಇವತ್ತಿನ ತರಗತಿಯಲ್ಲಿ 24 ಪ್ರಮುಖ ಒಂದು ಪ್ರಶ್ನೆಗಳ ಕುರಿತು ನಾವು ಚರ್ಚೆ ಮಾಡಿದ್ವಿ. ಅಂದ್ರೆ ಭಾರತದ ಒಂದು ಪಕ್ಷಿ ನೋಟವನ್ನಾಗಿಟ್ಟುಕೊಂಡು ನಾವು ಅಧ್ಯಯನ ಮಾಡಿದ್ವಿ. ಸೊ ಮುಂದಿನ ಒಂದು ತರಗತಿಯೊಳಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಈ ಭಾರತವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದಗಳು.